ಮಿತ್ರರ ಮಿತ್ರ ವಾಹಿನಿಯ ಎಲ್ಲ ವೀಕ್ಷಕ ಮಿತ್ರರಿಗೂ ಸ್ವಾಗತ. ನಾನು ದರ್ಶನ್ ಹುಣಸೂರು. ನಾಳೆ ಯೋಗರಾಜ್ ಭಟ್ ಅವರ ನಿರ್ದೇಶನದ ಮಡೆನೂರು ಮನು ನಾಯಕನಾಗಿ ನಟಿಸ್ತಾ ಇರುವಂತಹ ಕುಲದಲ್ಲಿ ಕೀಳ್ಯಾವುದೋ ಚಿತ್ರ ರಿಲೀಸ್ ಆಗ್ತಾ ಇದೆ. ಇದೆಲ್ಲದ ನಡುವೆ ಇದೀಗ ನಾಯಕ ನಟ ಮಡೆನೂರು ಮನು ಮೇಲೆ ಅತ್ಯಾಚಾರ, ಬಲವಂತದ ಗರ್ಭಪಾತದ ಆರೋಪ ಕೇಳಿ ಬಂದಿರುವಂತದ್ದು. ಈಗಾಗಲೇ ನಟನನ್ನ ಅನ್ನಪೂರ್ಣೇಶ್ವರಿ ನಗರದ ಠಾಣೆಯ ಪೊಲೀಸರು ಬಂಧಿಸಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಇದೆಲ್ಲದರ ನಡುವೆ ಏನಿದು ಪ್ರಕರಣ ಅನ್ನುವಂತ ಮಾಹಿತಿ ಜೊತೆಗೆ FIR ನಲ್ಲಿ ಏನಿದೆ ಅನ್ನುವಂಥದ್ದನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ. ನಟ ಮಡೆನೂರು ಮನು ವಿರುದ್ಧ ಕಿರುತೆರೆ ನಟಿಯೊಬ್ಬರು ಅತ್ಯಾಚಾರ, ಬಲವಂತದ ಗರ್ಭಪಾತ, ಹಲ್ಲೆ ಹಾಗೂ ಕೊಲೆ ಬೆದರಿಕೆಯ ದೂರನ್ನ ಹೊರಿಸಿದ್ದಾರೆ. ಈ ಸಂಬಂಧ ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ FIR ಕೂಡ ದಾಖಲಾಗಿತ್ತು. ಕಿರುತೆರೆ ನಟಿ ಇವರ ವಿರುದ್ಧ ಹಲವು ಆರೋಪಗಳನ್ನ ಮಾಡಿ ದೂರನ್ನ ದಾಖಲು ಮಾಡಿದ್ದು, ಮಡೆನೂರು ಮನು ಇದೀಗ ಬಂಧನಕ್ಕೆ ಒಳಗಾಗಿದ್ದಾರೆ. ಕಾಮಿಡಿ ಕಿಲಾಡಿಗಳು ಶೋನಲ್ಲಿ ಎಲ್ಲರನ್ನ ನಗಿಸಿ ಮಡೆನೂರು ಮನು ಫೇಮಸ್ ಆಗಿದ್ರು. ಕುಲದಲ್ಲಿ ಕೀಳ್ಯಾವುದೋ ಚಿತ್ರದ ನಾಯಕನಾಗಿ ಮಡೆನೂರು ಮನು ಅವರು ನಟಿಸಿದ್ದಾರೆ. ಈ ಚಿತ್ರ ಮೇ 23 ಅಂದ್ರೆ ನಾಳೆ ಬಿಡುಗಡೆ ಆಗ್ತಾ ಇದೆ. ಇದಕ್ಕೂ ಮುನ್ನ ಅವರ ವಿರುದ್ಧ ಈ ರೀತಿಯಾದ ಗಂಭೀರ ಆರೋಪ ದಾಖಲಾಗಿರುವಂತದ್ದು. ಇನ್ನು ಪ್ರಕರಣದ ಹಿನ್ನೆಲೆಯನ್ನ ನೋಡೋದಾದ್ರೆ, ಚಿತ್ರರಂಗದಲ್ಲಿ ಕೆಲಸವನ್ನ ಮಾಡುವಾಗ ಮಡೆನೂರು ಮನುಗೆ ಕಿರುತೆರೆ ನಟಿಯ ಪರಿಚಯ ಆಗುತ್ತೆ. ಆ ಬಳಿಕ ಅವರ ಮಧ್ಯೆ ಗೆಳೆತನ ಬೆಳೆಯುತ್ತೆ. ಆದ್ರೆ ಈಗ ಆ ನಟಿ ನನ್ನ ಮೇಲೆ ಮನು ಅತ್ಯಾಚಾರ ಮಾಡಿದ್ದಾನೆ ಅಂತ ಹೇಳಿ ದೂರನ್ನ ಕೊಟ್ಟಿದ್ದಾಳೆ. ಕುಲದಲ್ಲಿ ಕೀಳ್ಯಾವುದೋ ಸಿನಿಮಾ ಮೂಲಕ ಹೀರೋ ಆಗೋದ್ರಲ್ಲಿ ಇದ್ದಂತಹ ಮನುಗೆ ಸಿನಿಮಾ ರಿಲೀಸ್ ಸಂದರ್ಭದಲ್ಲೇ ಈ ರೀತಿಯಾದಂತಹ ಗಂಭೀರವಾದಂತಹ ಆರೋಪ ಕೇಳಿ ಬಂದಿರುವಂತದ್ದು. ಇನ್ನು FIR ಅಲ್ಲಿ ಏನಿದೆ ಅಂತ ನೋಡೋದಾದ್ರೆ, ದೂರು ನೀಡಿದ ಯುವತಿಗೆ ಬಾಡಿಗೆ ಮನೆಯನ್ನ ನಾಗರಬಾವಿಯಲ್ಲಿ ಮನುನೇ ಹುಡುಕಿ ಕೊಟ್ಟಿದ್ದಂತೆ. 2018ರಿಂದಲೂ ಕೂಡ ಮನುಗೆ ಆಕೆಯ ಪರಿಚಯ ಇತ್ತು ಅಂತ ಹೇಳಿ ಗೊತ್ತಾಗಿದೆ. ಮನುಗೆ ಮದುವೆಯಾಗಿ ಒಂದು ಮಗು ಕೂಡ ಇರುವಂತದ್ದು. ನಾವು ಕಾಮಿಡಿ ಕಿಲಾಡಿ ಕಾರ್ಯಕ್ರಮದಲ್ಲಿ ಜೊತೆಯಾಗಿ ಕೆಲಸವನ್ನ ಮಾಡ್ತಾ ಇದ್ವಿ. ಮೊದಲಿಗೆ ಪರಿಚಯ ಆಗಿ ನಂತರ ಸ್ನೇಹ ಬೆಳೆದಿತ್ತು. 2022 ನವೆಂಬರ್ 29ನೇ ತಾರೀಕಿನಂದು ಶಿವಮೊಗ್ಗದ ಶಿಕಾರಿಪುರದ ಕಾರ್ಯಕ್ರಮಕ್ಕೆ ಹೋಗಿದ್ವಿ. ಅಲ್ಲಿ ಒಂದು ಹಾಸ್ಯ ಕಾರ್ಯಕ್ರಮವನ್ನ ಕೂಡ ಮಾಡಿದ್ವಿ. ಕಾರ್ಯಕ್ರಮದ ಬಳಿಕ ಸಂಭಾವನೆ ನೀಡುವಂತಹ ನೆಪದಲ್ಲಿ ರೂಮ್ಗೆ ಮನು ನನ್ನನ್ನ ಕರೆಸ್ಕೊಂಡಿದ್ದ. ಬಳಿಕ ನನ್ನ ಮೇಲೆ ಆತ ಅತ್ಯಾಚಾರವನ್ನ ಕೂಡ ಮಾಡಿರ್ತಾನೆ. ನಾನು ಗರ್ಭಿಣಿ ಕೂಡ ಆಗಿರ್ತೇನೆ. ಮನು ಗರ್ಭಪಾತ ಆಗುವಂತ ಮಾತ್ರೆಯನ್ನ ನನಗೆ ತಂದುಕೊಟ್ಟಿದ್ದ. ಇದಾದ ಬಳಿಕವೂ ಕೂಡ ಮತ್ತೊಮ್ಮೆ ನಾನು ಗರ್ಭಿಣಿಯಾಗಿದ್ದೆ. 2ನೇ ಬಾರಿಯೂ ಕೂಡ ಆತ ಗರ್ಭಪಾತವನ್ನ ಮಾಡಿಸಿದ್ದಾನೆ ಅಂತ ಹೇಳಿ FIR ನಲ್ಲಿ ದೂರಲಾಗಿದೆ. ಇನ್ನು ಬಾಡಿಗೆ ಮನೆಯಲ್ಲಿ ಹಲವು ಬಾರಿ ಲೈಂಗಿಕವಾಗಿ ನನ್ನನ್ನ ಆತ ಬಳಸಿಕೊಂಡಿದ್ದಾನೆ. ಆತನ ಫೋನ್ನಲ್ಲಿ ನನ್ನ ಬೆತ್ತಲೆ ವಿಡಿಯೋವನ್ನ ಕೂಡ ರೆಕಾರ್ಡ್ ಮಾಡಿಕೊಂಡಿದ್ದಾನೆ. ಈ ವಿಚಾರ ಯಾರಿಗಾದರೂ ಹೇಳಿದ್ರೆ ಕೊಲೆ ಮಾಡ್ತೀನಿ ಅಂತಲೂ ಕೂಡ ಬೆದರಿಕೆಯನ್ನ ಹಾಕಿದ್ದಾನೆ. ಜೊತೆಗೆ ನಾನು ಲಕ್ಷಾಂತರ ರೂಪಾಯಿ ಹಣ ಕೂಡ ಅವನಿಗೆ ಕೊಟ್ಟಿದ್ದೇನೆ. ಈತನ ವಿರುದ್ಧ ಕಾನೂನು ರೀತಿಯಾಗಿ ಕ್ರಮವನ್ನ ಜರುಗಿಸಿ ನನಗೆ ನ್ಯಾಯ ಕೊಡಿಸಬೇಕು ಅಂತ ಹೇಳಿ ನಟಿ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾಳೆ. ಇದೆಲ್ಲದರ ನಡುವೆ ಮಡೆನೂರು ಮನು ಹಾಗೂ ನಟಿ ಮಾತನಾಡಿರುವಂತಹ ಹಲವಾರು ಆಡಿಯೋಗಳು ಇದೀಗ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗ್ತಾ ಇದೆ. ಜೊತೆಗೆ ಇದು ಸಿನಿಮಾ ಪ್ರಮೋಷನ್ಗಾಗಿ ಮಾಡಿರುವಂತಹ ಗಿಮಿಕ್ ಅಂತಲೂ ಕೂಡ ಕೆಲವೊಬ್ಬರು ಹೇಳ್ತಿದ್ದಾರೆ. ಆದರೆ ಒಂದು ಹೆಣ್ಣು ಮಗುವಿನ ವಿಚಾರದಲ್ಲಿ ಯಾರು ಕೂಡ ಈ ರೀತಿಯಾಗಿ ಪ್ರಮೋಷನ್ ಮಾಡೋದಿಲ್ಲ. ಇದು ನಿಜವಾದ ಘಟನೆನೇ. ಒಟ್ಟಾರೆಯಾಗಿ ಇದು ಎಲ್ಲಿಗೆ ಹೋಗಿ ತಲುಪುತ್ತೆ? ಯೋಗರಾಜ್ ಭಟ್ ಅವರ ನಿರ್ದೇಶನದ ಸಿನಿಮಾ ಕುಲದಲ್ಲಿ ಕೀಳ್ಯಾವುದೋ ಸಕ್ಸಸ್ ಆಗುತ್ತಾ, ಫೇಲ್ಯೂರ್ ಆಗುತ್ತಾ ಅನ್ನುವಂತಹ ಚಿಂತೆಯಲ್ಲೂ ಕೂಡ ನಿರ್ದೇಶಕರು ಇರುವಂತದ್ದು. ಇನ್ನು ಈಗಾಗಲೇ ಬಂಧನಕ್ಕೆ ಒಳಗಾಗಿರುವಂತಹ ಮಡೆನೂರು ಮನು ಈ ಬಗ್ಗೆ ಏನ್ ಸ್ಪಷ್ಟನೆಯನ್ನ ಕೊಡ್ತಾರೆ? ತನಿಖೆಯ ನಂತರವಷ್ಟೇ ಗೊತ್ತಾಗಬೇಕಾಗಿದೆ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ ಇನ್ನೂ ಕೂಡ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.